ನಾನು ಅತ್ಯಂತ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇಡೀ ರಾಜ್ಯದ ಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತ ನಾಯಕರಾಗಿ ಇರಲಿಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಅವರು ಒಬ್ಬ ಶ್ರೇಷ್ಠ ಮಾನವತಾವಾದಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜದಲ್ಲಿ ಅಸಮಾನತೆ ಇದೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾದಂದಿನಿಂದ ಅಂದರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಯಾಯಿತು. ಈಗ 75 ವರ್ಷಗಳು ಕಳೆದಿದೆ. ಆಗ ಒಂದು ಮಾತು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಜಾರಿಯಾದ ಮೇಲೆ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಈ ಅಸಮಾನತೆ ಇರ್ತದೆ, ಸಮಾನತೆ ಬರಲ್ಲ, ಅಲ್ಲಿವರೆಗೆ ಸಂವಿಧಾನ ಜಾರಿಯಾದದ್ದು ಆಮೇಲೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಬೇಕಾದ್ರೆ ಈ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇವತ್ತಿಗೂ ಕೂಡ ಅಸಮಾನತೆ ಇದೆ. ನಾವು ಸಂಪೂರ್ಣವಾಗಿ 75 ವರ್ಷಗಳಾದರೂ ಕೂಡ ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಅಸ್ಪೃಶ್ಯತೆಯನ್ನು ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಹಳಷ್ಟು ಮಟ್ಟಿಗೆ ಅಸ್ಪೃಶ್ಯತೆಯನ್ನು ತೆಗೆದುಹಾಕೋದ್ರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಪ್ರಯತ್ನ ನಡೆದಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆಯನ್ನು ಕೂಡ ತರಲಿಕ್ಕಾಗಲ್ಲ, ಮತ್ತು ಅಸ್ಪೃಶ್ಯತೆಯನ್ನು ಕೂಡ ತೊಡೆದಾಕಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಅರಿವಿತ್ತು. ಯಾಕಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೂರದೃಷ್ಟಿ ಇತ್ತು. ಅವತ್ತೇ ಹೇಳಿದರು, ಸಂವಿಧಾನ ರಚನೆಯಾದ ಮೇಲೆ 1949 ನವೆಂಬರ್ 25ನೇ ತಾರೀಕು ಕೊನೆ ಭಾಷಣ ಮಾಡ್ತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಕೊನೆ ಭಾಷಣ. ಆ ಭಾಷಣ ಒಂದು ಐತಿಹಾಸಿಕವಾದಂಥ ಭಾಷಣ. ಅಲ್ಲೇ ಈ ಮಾತನ್ನು ಹೇಳಿದ್ದು, ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಮಾತುಗಳನ್ನು ಹೇಳಿದ್ದು ಅವತ್ತೇ ಹೇಳಿದ್ದು. ನಾವು ಇನ್ನೂ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ. ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪ ಅಂತಂದರೆ, ನಾವೆಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲದೆ ಹೋಗಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತಿರಲಿಲ್ಲ. ಇವತ್ತು ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಶಿಕ್ಷಣ ಸಿಕ್ಕಿದ್ರೆ, ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಿದ್ರೆ, ನಾವು ಸಮಾಜದಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ದರೆ
ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈಗ ಬಹಳ ಪ್ರೀತಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮನುವಾದಿಗಳು ಇದ್ದಕ್ಕಿದ್ದಲೇ ಬಾಬಾ ಇವರನ್ನ, ಗಾಂಧೀಜಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನೀವೆಲ್ಲ ಜ್ಞಾಪಕ ಇರಬೇಕು, ಸಂವಿಧಾನ 1950 ಜನವರಿ 26ನೇ ತಾರೀಕು ಆಯಿತು. 30ನೇ ತಾರೀಕಿಗೆ ಆರ್ಗನೈಸರ್ ಪೇಪರ್ನಲ್ಲಿ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಏನು ಅಂತಕ್ಕಂಥದ್ದನ್ನು ಜ್ಞಾಪಕ ಇದೆಯಾ ನಿಮಗೆ? ಸಾವರ್ಕರ್ ಓದ್ಕೋಬೇಕಮ್ಮ ಮಲ್ಲಾಜಮ್ಮ. ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಅಂತ ಬರೆದರು. ಇವತ್ತು ಸಾವರ್ಕರ್, ಗೋಡ್ಸೆ ಭಾರತೀಯ ಜನತಾ ಪಕ್ಷದಿಂದ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು ಅವರು. ಆ ವ್ಯಕ್ತಿ ಹೇಳಿದ್ದು, ಸಾವರ್ಕರ್ ಅವತ್ತು ಹೇಳಿದ್ದು ಏನಂತ ಹೇಳಿದ್ರು? ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ. ಆರ್ಗನೈಸರ್ ಪೇಪರ್ ಒಂದು ಭಾರತೀಯ ಜನತಾ ಪಕ್ಷದವ್ರದ್ದು, ಒಂದು ಇವ್ರದ್ದು ಅಂತ ಹೇಳಿದ್ರು, RSSನವ್ರದ್ದು ಒಂದು ಪತ್ರಿಕೆ ಇದೆ, ಆರ್ಗನೈಸರ್ ಅಂತ. ಗೊತ್ತಾ ಆಂಜನೇಯ? ಆ ಪತ್ರಿಕೆಯಲ್ಲಿ ಬರೆದರು. ಆಮೇಲೆ ಗುರೂಜಿ ಗೋಲ್ವಾಲ್ಕರ್ RSSನ ಮುಖ್ಯಸ್ಥ ನನಗಿದ್ರು, ಅವ್ರು ಬರೆದರು ವಿರೋಧ ಮಾಡಿ. ಈಗ ಪ್ರೀತಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂಬೇಡ್ಕರ್. ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರು ಕಾಂಗ್ರೆಸ್ನವರು ಅಂತ ಹೇಳೋದು, ಅಪಪ್ರಚಾರ ಮಾಡೋದು, ರಾಜಕೀಯಕ್ಕೋಸ್ಕರ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಹೊಸ ಪ್ರೀತಿಯಿಂದ ಅಲ್ಲ, ನಿಜವಾದಂಥ ಪ್ರೀತಿಯಿಂದ ಅಲ್ಲ, ಬದ್ಧತೆಯಿಂದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಪ್ರೀತಿ ಮಾಡ್ತಕ್ಕಂಥದ್ದು. 1952 ಜನವರಿ 18ನೇ ತಾರೀಕು 1952ನೇ ತಾರೀಕು ಜನವರಿ 18ನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ. ಅವರ ಸ್ವಂತ ಅವರ ಹ್ಯಾಂಡ್ ರೈಟಿಂಗ್ನಿಂದ ಪತ್ರ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏನಂತ ಬರೆದಿದ್ದಾರೆ ಅಂತಂದರೆ, ನನ್ನ ಸೋಲಿಗೆ ಸಾವರ್ಕರ್ ಮತ್ತು ಡಾಂಗೆ ಕಾರಣ. ಯಾರು ಬರೆದಿರೋದು ಇದು? ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪತ್ರ. ಇದನ್ನೆಲ್ಲ ತಿಳ್ಕೋಬೇಕು, ಇದನ್ನ ತಿಳ್ಕೊಂಡು ರಿಯಾಕ್ಟ್ ಮಾಡಬೇಕು. ಬಿಜೆಪಿಯವರ ಡೋಂಗಿತನ ಇದೆಯಲ್ಲ, ಈ ಡೋಂಗಿತನಕ್ಕೆ ಸರಿಯಾದಂಥ ಉತ್ತರವನ್ನು ಕೊಡಬೇಕಾಗ್ತದೆ. ನಾವೆಲ್ಲ ಪ್ರೀತಿ ಮಾಡ್ತೀರಲ್ಲಪ್ಪ, ಅಂಬೇಡ್ಕರ್ ಅವರಿಗೆ ಪ್ರೀತಿ ಮಾಡ್ತಿರಲ್ಲ, ಜಗಜೀವನ್ ರಾಮ್ಗೆ ಪ್ರೀತಿ ಮಾಡ್ತಿರಲ್ಲ, ಮಹಾತ್ಮ ಗಾಂಧೀಜಿಯವರು ಪ್ರೀತಿ ಮಾಡ್ತಿರಲ್ಲ, ನೀವು ಯಾಕೆ ಇಷ್ಟು ವರ್ಷ ಆದರೂ SCP TSP ಆಕ್ಟ್ ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಆಂಜನೇಯ ಮಾಡಿದಾರ? ಕೇಂದ್ರದಲ್ಲಿ ಮಾಡಬೇಕು. ರಾಧಾಕೃಷ್ಣ ತಿಳ್ಕೋಬೇಕು ನೀವು. ಎಲ್ಲೂ ಮಾಡಿಲ್ಲ. ಆಯ್ತಪ್ಪ, ನಿಮ್ಮ ಮೇಲೆ ನಾನು ಮೋದಿಯವರನ್ನ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮೊದಲನೇವನಾಗಿದ್ದಿ ಧನ್ಯವಾದ ಹೇಳ್ತೀನಿ. ಮಾಡಪ್ಪ. ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಕಾನೂನನ್ನು ಮಾಡಲಿ. ಅದು ಮಾಡಲ್ಲ. ಬಿಜೆಪಿ ಇರ್ತಕ್ಕಂಥ ಯಾವುದೇ ರಾಜ್ಯದಲ್ಲೂ ಮಾಡಿಲ್ಲ. ಆಂಧ್ರ, ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ. ಕರ್ನಾಟಕ, ಆಂಧ್ರ ಬಿಟ್ಟರೆ ಇಡೀ ದೇಶದಲ್ಲಿ ಆಗಿಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ SCP TSP ಹಣನ ಬೇರೆ ಬಾಬುಗಳಿಗೆ ಮಾಡ್ಕೊಬಿಡ್ತಾರೆ. ನಿಮಗೆ ನಾಚಿಕೆ ಆಗಲ್ವೇನ್ರಿ ಬಿಜೆಪಿಯವರಿಗೆ? 8,300 ಕೋಟಿ ರೂಪಾಯಿಗಳನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡಿದ್ರು. ಪಕ್ಷದ ಸರ್ಕಾರ ಇದ್ದಾಗ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ
1300 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು. ನಾಚಿಕೆ ಆಗಲ್ಲ ನಿಮಗೆ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ? ಮೊದಲನೇ ಬಾರಿಗೆ SCP TSP ಕಾನೂನನ್ನ ಕಾಯ್ದೆಯನ್ನ ಮಾಡದಂತವರು ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಆಗಿರುವಾಗ. ನೀವು ಮಾಡಿದ್ರ? ನೀವು ಮಾಡಿ, ಈಗ ನಿಮ್ಗೆ ಅಭಿನಂದಿಸ್ತೀವಿ ನಾವು. ಮಾಡ್ರಿ ಬಿಜೆಪಿ. ನೀವು ಕೂತ್ಕೊಂಡು ಈ ವರ್ಷ 42,018 ಕೋಟಿ ರೂಪಾಯಿಗಳನ್ನ SCP TSPಗೆ ಖರ್ಚು ಮಾಡ್ತಾ ಇದ್ದೀವಿ. 42,018 ಕೋಟಿ ರೂಪಾಯಿಗಳು. ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದಾಗ, 2018ರಲ್ಲಿ ಬಜೆಟ್ ಮಂಡಿಸಿದಾಗ ಸುಮಾರು 29,000 ಕೋಟಿ ರೂಪಾಯಿ SCP TSP ಇತ್ತು. ಇವರು ಅಧಿಕಾರಕ್ಕೆ ಬಂದ ಮೇಲೆ 6,000 ಕೋಟಿ ಇಳಿದು ಬಿಡುತ್ತೆ. SCP TSP ಜಾಸ್ತಿ ಆಗಬೇಕಾಗಿತ್ತು. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ, ಆದರೆ ಕಡಿಮೆ ಮಾಡಿಬಿಟ್ರಿ ನೀವು. ಈ ವರ್ಷ ಹೋದ ವರ್ಷ 30,000 ಕೋಟಿ ಇತ್ತು, ಈ ವರ್ಷ 42,008 ಕೋಟಿ ರೂಪಾಯಿಯನ್ನು SCP TSPಗೆ ಇಟ್ಟಿದ್ದೀವಿ. ಸುಮಾರು 29,000 ಕೋಟಿ SC ಜನರಿಗೆ, 12,000 ಚಿಲ್ಲರೆ ಕೋಟಿ STಗೆ ಇಟ್ಟಿರ್ತಕ್ಕಂಥದ್ದು. ಇದು ಇರ್ತಕ್ಕಂಥದ್ದು. ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ. ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ಕೂಡ ಹೆಚ್ಚಾಗಬೇಕು. ಇದು ಯೋಜನಾ ಗಾತ್ರ ಜಾಸ್ತಿ ಆದಷ್ಟು ಕೂಡ, ಯೋಜನೆ ಖರ್ಚು ಮಾಡ್ತಕ್ಕಂಥ ಹಣ ಜಾಸ್ತಿ ಆದಷ್ಟು ಕೂಡ ಹೆಚ್ಚು ಮಾಡಬೇಕು. ನಾನು ಬಿಜೆಪಿಯವ್ರಿಗೆ ಕೇಳ್ತೀನಿ, ಈ ಬಡ್ತಿನಲ್ಲಿ ಮೀಸಲಾತಿ ಕಾಯ್ದೆಯನ್ನು ಮಾಡಿದವರು ಯಾರಪ್ಪ? ಸಾಗರ್, ಬಡ್ತಿಯಲ್ಲಿ ಮೀಸಲಾತಿ ಇಡೀ ದೇಶದಲ್ಲೇ ಕೋರ್ಟ್ನವರು ಬಡ್ತಿಯಲ್ಲಿ ಮೀಸಲಾತಿಯನ್ನು ತೆಗೆದುಹಾಕಿದಾಗ ಅದನ್ನು ನಲ್ಲಿಫೈ ಮಾಡಿ ದಲಿತರಿಗೆ ಬಡ್ತಿಯಲ್ಲಿ ಮೀಸಲಾತಿ ಸಿಗಬೇಕು ಅಂತೇಳಿ ಕಾಯ್ದೆಯನ್ನ ಮಾಡಿ, ರತ್ನಪ್ರಭಾ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅವರ ವರದಿಯನ್ನು ತರಿಸಿಕೊಂಡು ಅದರ ಆಧಾರದ ಮೇಲೆ ಬಡ್ತಿಯಲ್ಲಿ ಮೀಸಲಾತಿ ಅದಕ್ಕೆ ಕಾನೂನನ್ನು ಮಾಡಿದ್ದು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಕೆಲವರು ಚಾಲೆಂಜ್ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕಾನೂನು ಊರ್ಜಿತ ಆಗಿರ್ತಕ್ಕಂಥದ್ದು. ಇವತ್ತು ಇಡೀ ದೇಶದಲ್ಲಿ ಪ್ರಥಮ, ಮತ್ತೆ ಕರ್ನಾಟಕ ದೇಶದಲ್ಲಿ ಮೊದಲನೇ ರಾಜ್ಯ ಇದನ್ನು ಮಾಡಿರ್ತಕ್ಕಂಥದ್ದು. ಗೊತ್ತಾಯ್ತೇನಪ್ಪ ಸೋಮಶೇಖರ್? ನೀನು ಬಿಜೆಪಿ ಕೊಟ್ಟೋಗಿದೆ. ಸಾಮಾಜಿಕ ನ್ಯಾಯಕ್ಕೆ ಯಾವ್ದು ಏನು ಮಾಡಿದ್ದಾರೆ? ಸಂವಿಧಾನದಲ್ಲಿ ಇವತ್ತು ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಸಮಾನತೆ ಸುಮ್ಮನೆ ಬಂದ್ಬಿಡಲ್ಲ. ಯಾರಿಗೆ ಆರ್ಥಿಕ ಶಕ್ತಿ ಇರಲ್ಲ, ಯಾಕೆ ಸಾಮಾಜಿಕ ಶಕ್ತಿ ಇರಲ್ಲ, ಅವರು ಯಾವತ್ತೂ ಕೂಡ ಸಮಾನರಾಗಲಿಕ್ಕೆ, ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಅದಕ್ಕೆ ನಾವು ಕಾನೂನು ತಗೊಂಡ್ಬಂದಿದ್ದೀವಿ. ಇದನ್ನ ಗ್ಯಾರಂಟಿ ಯೋಜನೆಗಳನ್ನು ತಂದಿರತಕ್ಕಂಥದ್ದು, ಅನೇಕ ಭಾಗ್ಯ ಯೋಜನೆಗಳನ್ನು ತಂದಿರತಕ್ಕಂಥದ್ದು. ಕೊಂಡ್ಕೊಳ್ಳತಕ್ಕಂಥ ಶಕ್ತಿನೇ ಇಲ್ಲದೆ ಹೋದ್ರೆ ಅಂಗಡಿಗೆ ಕೊಂಡ್ಕೊಳ್ಳಿಕ್ಕೆ ಹೋಗಕ್ಕೆ ಹೆಂಗೆ ಸಾಧ್ಯ ಆಗ್ತದೆ? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬಂದಾಗ ಮಾತ್ರ
ಆರ್ಥಿಕ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಟುವಟಿಕೆಗಳಿಲ್ದೇನೆ ಸಮಾನತೆ ಇರಲ್ಲ. ಅದಕ್ಕೆ ಲೋಹಿಯಾ ಅವರು ಹೇಳ್ತಾ ಇದ್ರು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂಥ ಜಾತಿ ವ್ಯವಸ್ಥೆ. ಅದಕ್ಕೆ ಇಷ್ಟು ವರ್ಷ ಆದರೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಯಾಕೆಂದ್ರೆ ನಮ್ಮ ವಿದ್ಯಾವಂತರೇ ಜಾತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವರು. ವಿದ್ಯೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ವಿದ್ಯೆ ಕಲ್ತಿರ್ತಕ್ಕಂಥದ್ದು, ಜ್ಞಾನಾರ್ಜನೆ ಮಾಡಿರ್ತಕ್ಕಂಥದ್ದು ಸ್ವಾರ್ಥಕ್ಕಲ್ಲ. ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಯಾರು ಕೂಡ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋ ವಿದ್ಯಾವಂತರಾಗಿರೋದಲ್ಲ. ನಾನು ಸಂಪಾದನೆ ಮಾಡ್ಕೊಂಡಿದ್ರೆ ಆ ಜ್ಞಾನ ಯಾವ ಶೋಷಿತ ವರ್ಗದ ಜನ ಇದ್ದಾರೆ ಅವರನ್ನ ವಿಮೋಚನೆ ಮಾಡಲಿಕ್ಕೋಸ್ಕರವಾಗಿ ನಾನು ಮುಡುಪಾಗಿಡುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ. ದಯವಿಟ್ಟು ಎಲ್ಲ ವಿದ್ಯಾವಂತರು ಕೂಡ ಈ ಮನವಿ ಇದನ್ನ ಮಾಡಬೇಕು. ಸ್ವಾರ್ಥಕ್ಕೋಸ್ಕರ ಮಾಡ್ಕೊಳ್ತಕ್ಕಂಥದ್ದಲ್ಲ ವಿದ್ಯೆ, ಬರೀ ಹೊಟ್ಟೆ ಹೊರಗೆ ಕಳ್ಳಲಿಕ್ಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ. ಎಲ್ಲರೂ ವಿದ್ಯಾವಂತರಾಗ್ರಪ್ಪ. ಅದೇ ಕನ್ನಡದಲ್ಲಿ ಬೇರೆ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದಾಗಲ್ಲ ಬಹಳ ಜನಕ್ಕೆ. ಅದಕ್ಕೆ ಗೊತ್ತ ಆಂಜನೇಯ, ಎಲ್ಲರಿಗೂ ವಿದ್ಯಾವಂತರಾಗಬೇಕು. ಆಮೇಲೆ ಎಲ್ಲ ಸಂಘಟನೆ ಮಾಡಬೇಕು, ಸಂಘಟನೆ ಆಗಬೇಕು. ಆಮೇಲೆ ಹೋರಾಟ ಮಾಡಬೇಕು. ಯಾರು ಹೋರಾಟ ಇಲ್ದೇನೆ ನಿಮಗೆ ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡದೆ ಹೋಗಿದ್ರೆ, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷನಾಗಿಲ್ಲದೆ ಹೋಗಿದ್ರೆ ಇವೆಲ್ಲ ಸಿಕ್ಲಿಕ್ಕೆ ಸಾಧ್ಯ ಆಯ್ತಿತ್ತು ನಮಗೆ? ಬಾಬಾ ಸಾಹೇಬ್ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಉಂಟು ಮಾಡ್ತಾರೆ. ಎಲ್ಲ ಶೋಷಿತ ವರ್ಗದ ಜನರಿಗೆ ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಎಷ್ಟು ಜನ ವಿದ್ಯಾವಂತರಾಗಿದ್ದೀವಿ ನಾವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಎಷ್ಟು ಜನ ವಿದ್ಯಾವಂತರಾಗಿದ್ದೀವಿ? ನಾವೆಲ್ಲರೂ ಕೂಡ ಯಾರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಆ ಜನರಿಗೆ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಆ ಜನರಿಗೋಸ್ಕರ ನಮ್ಮ ಜೀವನವನ್ನು ಮುಡುಪಾಗಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಅದಕ್ಕೋಸ್ಕರನೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಕೂಡ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ. ಮೊದಲು 50 ಲಕ್ಷಕ್ಕೆ ಮಾಡಿದೆ, ಆಮೇಲೆ 1 ಕೋಟಿಗೆ ಮಾಡಿದೆ, ಈಗ 2 ಕೋಟಿ ರೂಪಾಯಿಗೆ ಮಾಡಿದ್ದೀನಿ. ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಮತ್ತು ಮುಸಲ್ಮಾನರು. ಅದು ಒಂದು ದೊಡ್ಡ ಪ್ರಚಾರ ಮಾಡಿಬಿಟ್ರು. ಏನು ಅಪೀಸ್ಮೆಂಟ್ ಮಾಡ್ತಾರೆ, ಅಪೀಸ್ಮೆಂಟ್ ಮಾಡ್ತಾರೆ ಅಂತ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ್ ಜನರಿಗೆ? ವಿದ್ಯಾವಂತರಾಗಿದ್ದಾರಾ? ಆರ್ಥಿಕವಾಗಿ ಸಬಲರಾಗಿದ್ದಾರಾ? ಮತ್ತೆ ಯಾಕೆ ಮಾಡಬಾರದು? ಯಾಕೆ ಮಾಡಬಾರದು? ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಓಲೈಸ್ತದೆ. ಈ ಸಮಾಜದಲ್ಲಿ ಯಾರೇ ಇರಲು ಕೂಡ, ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ, ಅವ್ರೆಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಮೇಲ್ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡ್ತಾರೆ. ನಾನು ಯಾರ ವಿರೋಧಿನೂ ಅಲ್ಲ, ಯಾವ ಜಾತಿ ವಿರೋಧಿನೂ ಅಲ್ಲ. ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಇನ್ನೂ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಇನ್ನೂ ಅವಕಾಶಗಳು ಸಿಕ್ಕಿಲ್ಲ, ಆ ಜನರ ಪರವಾಗಿರ್ತಕ್ಕಂಥದ್ದೇ
ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರ. ದಕ್ಷಿಣ ಆಫ್ರಿಕಾದಲ್ಲಿ ಮಂಡೇಲ ಏನಂತ ಹೇಳಿದ್ದಾರೆ ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ? ನನಗೆ ನಮ್ಮ ಸಂವಿಧಾನ ಬರೀಲಿಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಫೂರ್ತಿ. ಮಂಡೇಲ ಹೇಳಿರೋದು. ನಮಗೆ ಸ್ಫೂರ್ತಿ ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಇಡೀ ಜಗತ್ತಿನ ಕಾನ್ಸ್ಟಿಟ್ಯೂಷನ್ಗಳನ್ನೆಲ್ಲ ಓದು, ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡ್ರು. ಯಾವ್ಯಾವ ಒಳ್ಳೆ ವಿಚಾರಗಳಿದ್ದಾವೆ, ನಮ್ಮ ದೇಶದಲ್ಲಿ ಬಹುತ್ವವನ್ನು ಕಾಪಾಡಬೇಕಾದ್ರೆ, ಬಹುತ್ವದ ದೇಶ ಕಟ್ಟಬೇಕಾದ್ರೆ, ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ನೆಲೆಸಬೇಕಾದ್ರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ನಡೀತಕ್ಕಂಥದ್ದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ನಾನು ಈ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಆಯಿತು. ಆಗ ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ ನಮಗೆ ಸಾರಾಯಿ ಬೇಡ, ಪ್ರತಿ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಶಾಲೆ ಬೇಕು ಅಂತ ಹೇಳ್ತಾ ಇದ್ರು. ಎಂಡ ಬೇಡ, ಅದೇ ಸಾರಾಯಿ ಅಂತಂದ್ರೆ ಕಣೆಯ ಎಂಡ ಬೇಡ, ರೆಸಿಡೆನ್ಷಿಯಲ್ ಶಾಲೆ ಬೇಕು ಅಂತ ಹೇಳ್ತಾ ಇದ್ರು. ನಾನು 94-95ರಲ್ಲಿ ಹಣಕಾಸು ಮಂತ್ರಿ ಆದಾಗ ಮೊದಲನೇ ಬಾರಿಗೆ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆರೀತಕ್ಕಂಥ ತೀರ್ಮಾನ ಮಾಡಿದೆ. ಇವತ್ತು 2,30,000 ಮಕ್ಕಳು ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಮೊನ್ನೆ PUC ರಿಸಲ್ಟ್ ಬಂತಲ್ಲ, PUC ರಿಸಲ್ಟ್ ಬಂತಲ್ಲ, ಹೆಚ್ಚು ಪಾಸ್ ಆಗಿರ್ತಕ್ಕಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಶೇಕಡಾವಾರು 86.16%. 86.16%. ನಾನು ತೀರ್ಮಾನ ಮಾಡಿದ್ದೀನಿ 2026-27ಕ್ಕೆ ಪ್ರತಿ ಹೋಬಳಿನಲ್ಲೂ ಕೂಡ ಒಂದು ರೆಸಿಡೆನ್ಷಿಯಲ್ ಶಾಲೆ ಇರಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಈ ವರ್ಷ 26 ರೆಸಿಡೆನ್ಷಿಯಲ್ ಶಾಲೆಗಳನ್ನು ಕೊಟ್ಟಿದ್ದೇನೆ. 26 ರೆಸಿಡೆನ್ಷಿಯಲ್. ಮುಂದಿನ ಆರ್ಥಿಕ ವರ್ಷದಲ್ಲಿ ಉಳಿದ ಎಲ್ಲ ಹೋಬಳಿಗಳಲ್ಲೂ ಕೂಡ ರೆಸಿಡೆನ್ಷಿಯಲ್ ಶಾಲೆಗಳನ್ನು ತೆರೀತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಮತ್ತೆ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಒಳ್ಳೆ ವಿದ್ಯೆ ಸಿಗ್ಬೇಕಲ್ಲ, ಒಳ್ಳೆ ವಿದ್ಯೆ ಸಿಗ್ಬೇಕಲ್ಲ. ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್ಗಳಾದ್ರೆ ಸಾಕ? ಅಲ್ಲ, ಮೇಲ್ಜಾತಿಯವ್ರ ಮಕ್ಕಳು ಮಾತ್ರ ಆದ್ರೆ ಸಾಕ? ಇಂಜಿನಿಯರ್ಗಳಾದ್ರೆ ಸಾಕ? ಬಡವರ ಮಕ್ಕಳು ಕೂಡ, ದಲಿತರ ಮಕ್ಕಳು ಕೂಡ, ಸಮಾಜದಲ್ಲಿರ್ತಕ್ಕಂಥ ಪುರುಷರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು. ಅವರಾದಾಗ ಮಾತ್ರ ಸಾಧ್ಯ ಆಗ್ತದೆ. ಅಪ್ಪಾಕದ ಆಲ್ಮರದಲ್ಲಿ ನೇತಕ ಇದೆ ಅಂತಕ್ಕಂಥದ್ದು ಮನುವಾದ. ಬದಲಾವಣೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬದಲಾವಣೆ ಆಗಬೇಕು ಅಂತ ಹೇಳ್ತಕ್ಕಂಥದ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾರ್ಯಾರು ಬದಲಾವಣೆ ಬಯಸ್ತೀರಿ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಅದು ಮಾಡಿದ್ರೇನೆ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಿಮಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಜನ ತಿಳ್ಕೊಂಡಿದ್ದೀರಿ ಇಲ್ಲಿ ಇದ್ದಿರ್ತಕ್ಕಂಥವ್ರು. ಆಮೇಲೆ ಇವತ್ತು ರಾತ್ರಿ 12 ಗಂಟೆಯಿಂದ 33 ಜಿಲ್ಲೆಗಳಲ್ಲಿ
DCRE ಕೇಂದ್ರಗಳಲ್ಲಿ ಪೊಲೀಸ್ ಸ್ಟೇಷನ್ಗಳು ಪ್ರಾರಂಭ ಆಗಿದ್ದಾವೆ. ಏನಪ್ಪ ಚಕ್ರವರ್ತಿ, ಇವತ್ತೇ ಅಲ್ಲ, ಇವತ್ತೇ. ಯಾಕೆ ಮಾಡಿದೆ ಅಂತಂದ್ರೆ 33 ಪೊಲೀಸ್ ಸ್ಟೇಷನ್ಗಳು ಯಾಕೆ ಮಾಡಿದೆ ಅಂತಂದ್ರೆ, ನಾನು ಒಂದು ಸಾರಿ ರಿವ್ಯೂ ಮಾಡಿದೆ DCREನ. ಅಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಇತ್ತು. ಶಿಕ್ಷೆಯ ಪ್ರಮಾಣ 3.71 ಏನೋ ಇತ್ತು. 3.71 100ಕ್ಕೆ 3.71 ಜನ ಶಿಕ್ಷೆ ಆದರೆ ಇನ್ನು ಎಷ್ಟು 96.289 ಅಷ್ಟು ಜನ ಶಿಕ್ಷೆಯಿಂದ ಬಚಾವಾಗ್ತಾರೆ. ಅದಕ್ಕೋಸ್ಕರ ಒಂದು ವಿಶೇಷವಾದಂಥ ಇರಬೇಕು. ಈ DCRE ಕೇಸ್ಗಳನ್ನೇ ಫೈಲ್ ಮಾಡಬೇಕು ಅಂತೇಳಿ ಇದಕ್ಕೋಸ್ಕರ ಮಾಡಿರ್ತಕ್ಕಂಥ ಪೊಲೀಸ್ ಆಫೀಸರ್ ಎಲ್ಲ ಕೂತಿದ್ದಾರೆ ಅಲ್ವೇನ್ರಿ? ಕಡಿಮೆ ಅಲ್ವಾ? 3.71 ಅಂತಂದ್ರೆ ಕಡಿಮೆ ಅಲ್ವ ಶಿಕ್ಷೆ ಆಗಿರೋದು? ಮತ್ತು ಭಯ ಎಲ್ಲಿ ಬರ್ತದೆ? ಯಾರಿಗೆ ಭಯ ಬರ್ತದೆ? ದೌರ್ಜನ್ಯಗಳು ನಡೆಸಲೇ ಇರ್ತಾರೆ ದಲಿತರ ಮೇಲೆ. ಅದಕ್ಕೋಸ್ಕರ ಇದನ್ನ ಕಡಿಮೆ ಮಾಡಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು. ಅದರಿಂದ ಇವನು ಇನ್ನೂ ಏನೇನು ಸುಧಾರಣೆಗಳು ತರಲಿಕ್ಕೆ ಸಾಧ್ಯ ಆಗ್ತದೆ, ಆ ಸುಧಾರಣೆಗಳನ್ನು ನೀವು ಸಲಹೆ ಕೊಟ್ಟರೆ, ದಲಿತ ಸಂಘಟನೆಗಳು ಮತ್ತು ಇತರ ವಿದ್ಯಾವಂತರು ಸಲಹೆ ಕೊಟ್ಟರೆ ಆ ಸಲಹೆಗಳನ್ನು ಮಾಡಲಿಕ್ಕೆ ಬಯಸ್ತೇನೆ. ಈಗ BJPಯವರು ಭಾಳ ವರ್ಷ ಇದ್ದರು. PTCL ತಿದ್ದುಪಡಿ ಕಾಯ್ದೆ ಯಾಕೆ PDCLಗೆ ತಿದ್ದುಪಡಿ ಕಾಯ್ದೆ ತರಲಿಲ್ಲ? ಭಾಳ ಮಾತಾಡ್ತಾರಲ್ಲ, ಯಾರು ಮಾಡಲಿಲ್ಲ? 7D ರದ್ದು ಯಾಕೆ ಮಾಡಲಿಲ್ಲ? ಭಾಳ ಮಾತಾಡ್ತಾರಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, BJPಯವ್ರಿಗೆ ಏನಾದರೂ ನೈತಿಕತೆ ಇದ್ರೆ, ಮರ್ಯಾದೆ ಇದ್ರೆ, ಅವರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ SCP TSP ಕಾಯ್ದೆಯನ್ನ ಇಡೀ ದೇಶದಲ್ಲಿ ಜಾರಿ ಮಾಡ್ತಕ್ಕಂಥ, BJP ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಜಾರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೀನಿ BJPಗೆ. ಅವ್ರು ಮಾಡಲಿಲ್ಲ ಅಂತಂದ್ರೆ ಅವರು ಡೋಂಗಿತನವನ್ನು ಪ್ರದರ್ಶನ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ, ಶೋಷಿತ ಜನ ತಿಳ್ಕೋಬೇಕು ಅಂತೇಳಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾನು ಇವತ್ತು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕಾನ್ಸ್ಟಿಟ್ಯೂಷನ್ ಚೇರ್ ಅನ್ನ ಸ್ಥಾಪನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಆಂಧ್ರ ಮಾದರಿನಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಮಾಡ್ತೇವೆ. ಅಲ್ಲಿ ಒಂದು ದೊಡ್ಡ, ಇಡೀ ದೇಶದಲ್ಲೇ ಇದ್ದೇ ಇರ್ತಕ್ಕಂಥ ದೊಡ್ಡ ಪ್ರತಿಮೆಯನ್ನು ಕೂಡ, ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡ್ತೀವಿ. ನಾವು ಎಷ್ಟು ಮಾಡಿದ್ರು ಕೂಡ ಅಂಬೇಡ್ಕರ್ಗೆ ಕಡಿಮೆನೆ, ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ. ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕೃತಜ್ಞತೆಯನ್ನ, ಗೌರವವನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇವತ್ತು ತಾನೇ ಎಂಥದ್ದು ಸೌಧ, ಸ್ಫೂರ್ತಿ ಸೌಧ ಅಡಿಗಲ್ಲು ಹಾಕಿದ್ದೀವಿ. ಇವತ್ತು ನಾನು 18-19 ಘೋಷಣೆ ಮಾಡಿದ್ದೆ, ಆಗ್ಲೇ ಘೋಷಣೆ ಮಾಡಿದ್ದೆ, 18-19 ಘೋಷಣೆ ಮಾಡಿದ್ದೆ. ವರ್ಷ ಅದಕ್ಕೆ ಅಡಿಗಲ್ಲು ಸುಮಾರು 87 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಂಬೇಡ್ಕರ್ ಸ್ಫೂರ್ತಿ ಸೌಧ ಅದನ್ನು ರಚನೆ ಮಾಡ್ತೀವಿ. ಅದನ್ನು ಇವತ್ತು ಅಡಿಗಲ್ಲು ಹಾಕಿದ್ದೀವಿ. ಅದನ್ನು ಕೂಡ ಕೆಲಸವನ್ನು ಮಾಡ್ತೀವಿ.